ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ AKR Salitude. ಅಗ್ರಿಕಲ್ಚರ್ ಸ್ಟೂಡೆಂಟ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಸ್ಟೂಡೆಂಟ್ ಆಗಿರ್ಬೋದು, ತುಂಬಾ ಜನ ವೇಟ್ ಮಾಡ್ತಿರೋ ವಿಡಿಯೋ ಇದು. ಏನಪ್ಪಾ ಅಂದ್ರೆ MSc ಅಡ್ಮಿಷನ್ ಆಗಿರ್ತೀರಾ, ಈಗ ಆಲ್ರೆಡಿ ಥರ್ಡ್ ರೌಂಡ್ ಮುಗ್ದಿದೆ. ನೆಕ್ಸ್ಟ್ ಏನು ಮಾಪಪ್ ರೌಂಡಿಗೆ ವೇಟ್ ಮಾಡ್ತಿರ್ತೀರಾ. ಹಾಗಾದ್ರೆ ಮಾಪಪ್ ರೌಂಡ್ ಯಾವಾಗ, ಏನು, ಎಲ್ಲಿ ಅಂತ ಹಾಗಾದ್ರೆ ನೋಡೋಣ ಬನ್ನಿ ಮಾಪಪ್ ರೌಂಡ್ ಎಲ್ಲಿದೆ ಅಂತ. ಮಾಪಪ್ ರೌಂಡ್ ಡಿಸೆಂಬರ್ 11ನೇ ತಾರೀಕು ಧಾರವಾಡದಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಇದೆ. ಹಾಗಾದ್ರೆ ಇನ್ಸ್ಟ್ರಕ್ಷನ್ ಏನು ಅದ್ರದ್ದು? ಸ್ಪಾಟ್ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಆನ್ಲೈನ್ ಅಲ್ಲಿ ಆಗ್ಬೇಕಾ ಅಥವಾ ಡೈರೆಕ್ಟ್ ಆಗ್ಬೇಕಾ ಅನ್ನೋದು ನಿಮ್ಗೆ ಇದಿರುತ್ತೆ. ಸ್ಪಾಟ್ ಅಂದ್ರೇನೆ ಇದೆಲ್ಲ ಸ್ಪಾಟ್ ರಿಜಿಸ್ಟ್ರೇಷನ್ ಅಂದ್ರೆ ಅಲ್ಲೇ ಹೋಗಿ ಆಗ್ಬೇಕು. ಹಾಗಾದ್ರೆ ಇನ್ಸ್ಟ್ರಕ್ಷನ್ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ಅದನ್ನ ಫಾಲೋ ಮಾಡ್ತಾ ಹೋಗಿ. ಇನ್ಸ್ಟ್ರಕ್ಷನ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಿ ಅಂದ್ರೆ, ಅಥವಾ ಈ ಫುಲ್ ವಿಡಿಯೋನ ನಾನು ಹೇಳೋದನ್ನ ನೀವು ಕೇಳಿದ್ರೆ ನೀವು ಹೋಗಿ ನೀವು ಸ್ಪಾಟ್ ರಿಜಿಸ್ಟ್ರೇಷನ್ ಆಗ್ಬೋದು. ಹಂಗೆ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಅಟೆಂಡ್ ಆಗ್ಬೇಕು, ಅಟೆಂಡ್ ಆಗ್ಬಾರ್ದು ಅನ್ನೋದು ಕೂಡ ಹೇಳ್ತಾ ಹೋಗ್ತೀವಿ. ನೀವು ಯಾರೆಲ್ಲ ನೋಡ್ತಿದ್ರಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅಂದ್ರೆ ಸೀಟ್ ಸಿಕ್ಕೋರಾಗಿರ್ಬೋದು, ಸಿಗದೆ ಇರೋರಾಗಿರ್ಬೋದು, ಅಗ್ರಿಕಲ್ಚರ್ ಸ್ಟೂಡೆಂಟ್ ಅಥವಾ ಹಾರ್ಟಿಕಲ್ಚರ್ ಸ್ಟೂಡೆಂಟ್ ಯಾರು MSc ಮಾಡ್ಬೇಕು ಅಂತ ಇದ್ದವ್ರಿಗೆ, ಅವ್ರಿಗೆ ಸೀಟ್ ಸಿಕ್ಕಿರಲ್ಲ, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಇವಾಗ ಅದಕ್ಕಿಂತ ಮುಂಚೆ ಇನ್ಸ್ಟ್ರಕ್ಷನ್ ನೋಡೋಣ, ಏನೇನ್ ಫಾಲೋ ಮಾಡ್ಬೇಕನ್ನೋದು. ನಾನು ಸ್ಕ್ರೀನ್ ಅಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ಅಲ್ಲಿ ಬರುತ್ತೆ ನೋಡಿ, ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ ಅಂತ. ಫಸ್ಟ್ ಏನಂದ್ರೆ ಇನ್ಸ್ಟ್ರಕ್ಷನ್ ಏನಿದೆ, ಫಸ್ಟ್ ಒನ್ ಅಂದ್ರೆ ಐಕರ್ ಎಕ್ಸಾಮ್ ಬರ್ದಿರ್ಬೇಕು ನೀವು. ಫಸ್ಟ್ ಆಫ್ ಆಲ್ MSc JRF ಏನಿರುತ್ತಲ್ಲ ಆ ಎಕ್ಸಾಮ್ ಬರ್ದಿರ್ಬೇಕು. ಆಮೇಲೆ ನೀವು ಕರ್ನಾಟಕದವ್ರು ಆಗಿರ್ಬೇಕು. ಈಗ ಕರ್ನಾಟಕದ ನೀವು ಫಾರ್ಮ್ ಯೂನಿವರ್ಸಿಟಿ ಮಾಪಪ್ ರೌಂಡ್ ಅಟೆಂಡ್ ಮಾಡ್ತೀರಾ ಅಂದ್ರೆ ಫಸ್ಟ್ ಕರ್ನಾಟಕದವ್ರು ಆಗಿರ್ಬೇಕು. ICAR quota shall be made to Karnataka domicile candidate first, and after this process any seat are left vacant they shall be allotted candidate to other state. ಫಸ್ಟ್ ಕರ್ನಾಟಕದವ್ರಿಗೆ ಆಮೇಲೆ ಅದರ್ ಸ್ಟೇಟ್ ಅವ್ರಿಗೆ ಅಲಾಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ನೀವು ICAR ಎಕ್ಸಾಮ್ ಬರೆದಿರಲ್ಲದೇನೆ ಕರ್ನಾಟಕ ಫಾರ್ಮ್ ಯೂನಿವರ್ಸಿಟಿ ಅಂದ್ರೆ PGCET ಇದ್ದು ಕೂಡ ನೀವು ರಿಜಿಸ್ಟರ್ ಆಗಿರ್ಬೇಕು. 2700 ರೂಪಾಯಿ ಕಟ್ಟಿ ನಾವು ರಿಜಿಸ್ಟರ್ ಆಗಿರ್ತೀವಲ್ಲ ಅದು ಕೂಡ ನೀವು ಆಗಿರ್ಬೇಕು. ಹಾಗೆ ನೀವು ರಿಜಿಸ್ಟರ್ ಆಗಿದ್ರಿ, ನೀವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಅಲಾಟೇ ಆಗಿಲ್ಲ ಸೀಟ್ ಅಂದಾಗ, ನೀವು ಏನಾದ್ರೂ ಆಪ್ಷನ್ ಎಂಟ್ರಿಯಿಂದ ಕ್ವಿಟ್ ಆಗಿದ್ರಿ ಅಂದ್ರೆ ಕೂಡ ಅವರಿಗೆ ಇಲ್ಲಿ ಇಲ್ಲ. ಹೂ ಹ್ಯಾವ್ ಟೇಕನ್ ಕ್ವಿಟ್ ಆಪ್ಷನ್ ಇನ್ ಆಪ್ಷನ್ ಎಂಟ್ರಿ ಆರ್ ನಾಟ್ ಅಲೌಡ್ ಅಂದ್ರೆ ಅವ್ರಿಗೆ ಅಲೋ ಇಲ್ಲ. ಯಾವಾಗಿದೆ ಅಂದ್ರೆ 11ನೇ ತಾರೀಕು ಹೇಳಿದ್ನಲ್ಲ, ಡಿಸೆಂಬರ್ 11ನೇ ತಾರೀಕು ಇದೆ. ಎಷ್ಟ್ ಗಂಟೆಗೆ ಅಂದ್ರೆ 11 ಗಂಟೆಯಿಂದ 12 ಗಂಟೆ ತನಕ ರಿಜಿಸ್ಟ್ರೇಷನ್ ಇದೆ. ನೀವು ಕರೆಕ್ಟ್ ಟೈಮಿಗೆ ಹೋಗಿ ರಿಜಿಸ್ಟರ್ ಆಗ್ಬೇಕು. ಹಾಗಾದ್ರೆ ಏನೆಲ್ಲ ಒಯ್ಬೇಕು ಅಂದ್ರೆ, ಕ್ಯಾಂಡಿಡೇಟ್ ಶುಡ್ ಬ್ರಿಂಗ್ ಆಲ್ ದ ಒರಿಜಿನಲ್ ಡಾಕ್ಯುಮೆಂಟ್ ಅಂಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಲಾಂಗ್ ವಿತ್ 1 ಸೆಟ್ ಆಫ್ ಫೋಟೋ ಕಾಪೀಸ್. ಅದೇ ಇವ್ರದ್ದು ಗೆಜೆಟ್ ಆಫೀಸರ್ದು ನಿಮ್ದು ಸಿಗ್ನೇಚರ್ ಆಗಿ ತಗೊಂಡ್ ಹೋಗ್ಬೇಕು. ಮತ್ತೆ ನೀವು ಸ್ಕೋರ್ ಕಾರ್ಡು, ರ್ಯಾಂಕ್ ಕಾರ್ಡು, ICAR ಏನಿದೆಯಲ್ಲ ಅದೆಲ್ಲ ನೀವು ತಗೊಂಡ್ ಹೋಗ್ಬೇಕು. ಹಾಗೆ ನೀವು ಸ್ಪಾಟ್ ರಿಜಿಸ್ಟ್ರೇಷನ್ ಏನಾರು ಅಕಸ್ಮಾತ್ ನಿಮ್ಗೆ ಸೀಟ್ ಸಿಕ್ತು ಅಂತ ಇಟ್ಕೊಳ್ಳಿ, ಆನ್ ದಿ ಸ್ಪಾಟ್ ನೀವು ಅಮೌಂಟ್ ಕಟ್ಬೇಕಾಗತ್ತೆ. ನೀವು ಆಲ್ರೆಡಿ ನೀವು ಪ್ರೀವಿಯಸ್ CET ಅಥವಾ ಈ ತರ ಎಲ್ಲ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. GK ವೆಹಿಕಲ್ ಬೆಂಗಳೂರಲ್ಲಿ ನಡೆದಿದ್ದು CET ಆನ್ ದಿ ಸ್ಪಾಟ್ ಹಿಂಗ್ ರಿಜಿಸ್ಟ್ರೇಷನ್ ಆಗಿ ಆನ್ ದಿ ಸ್ಪಾಟ್ ದುಡ್ಡು ಕಟ್ಟಿದ್ರಲ್ಲ, ಅದೇ ತರ ಇದು ಆನ್ ದಿ ಸ್ಪಾಟ್ ನೀವು ದುಡ್ಡು ಕಟ್ಬೇಕಾಗುತ್ತೆ. ಯಾವ ತರ ಅಂದ್ರೆ OBC ಅವರಿಗೆ 60,000 ಇದೆ. ಹಾಗೆ SC ST ಅವರಿಗೆ ಎಬೋ 10 lakh ಇದ್ದವರಿಗೆ 60,000 ಇದೆ. ಬಿಲೋ 10 lakh ಇದ್ದವರಿಗೆ 33,000 ಇದೆ. ಹಾಗೆ 2.5 lakh SC ST ಇದ್ದವರಿಗೆ 7,690 ರೂಪಾಯಿ ಇದೆ. ಹಾಗೆ ಇನ್ನೊಂದು ಕೊಡ್ತಾರೆ, ದ ಅಲಾಟೆಡ್ ಕ್ಯಾಂಡಿಡೇಟ್ ಹ್ಯಾವ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀ ಮಸ್ಟ್ ಬಿ ಪೇಡ್ ಇನ್ ಕ್ಯಾಶ್ ಅಂಡ್ ಆನ್ಲೈನ್ ಓನ್ಲಿ ಡ್ಯೂರಿಂಗ್ ದ ವಾಕ್ ಇನ್ ಕೌನ್ಸಿಲಿಂಗ್. ಅದೇ ನೀವೇನಾದ್ರೂ ಅಕಸ್ಮಾತ್ ಆನ್ ದಿ ಸ್ಪಾಟ್ ನೀವು ಪೇಮೆಂಟ್ ಕಟ್ಟಿಲ್ಲ ಅಂದ್ರೆ ನಿಮ್ದು ಮೇ ಬಿ ಸೀಟ್ ಕ್ಯಾನ್ಸಲ್ ಆಗ್ಬೋದು ಅಥವಾ ಫೇಲ್ ಆಗ್ಬೋದು. ಇನ್ನೊಂದೇನಂದ್ರೆ ಈ ಶಲ್ ನಾಟ್ ಬಿ ರಿಫಂಡೆಡ್, ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ರಿಫಂಡ್ ಆಗೋ ಚಾನ್ಸಸ್ ಇಲ್ಲ. ಮತ್ತೆ ಏನಂತ ಹೇಳಿದಾರೆ, ದ ಯೂನಿವರ್ಸಿಟಿ ಡಿಸಿಷನ್ ವಿಲ್ ಬಿ ಫೈನಲ್ ಅಂತ ಹೇಳ್ತಾರೆ. ಇದೆಲ್ಲ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡ್ಕೊಂಡು ಕರೆಕ್ಟ್ ಆಗಿ ಹೋಗಿ ರಿಜಿಸ್ಟರ್ ಆದ್ರೆ ಅಂದ್ರೆ ಇನ್ನೊಂದೇನಂದ್ರೆ, ಈಗ ನನ್ಕಿಂತ ಕೆಲವ್ರು ಕೇಳಿದ್ರು, ನನ್ಕಿಂತ ಕೆಳಗಿರೋ ಸ್ಕೋರ್ ಕಮ್ಮಿ ಇರೋನ್ಗೆ ಸೀಟ್ ಸಿಕ್ಕಿದೆ, ನನ್ಗೆ ಯಾಕೆ ಸಿಕ್ಕಿಲ್ಲ ಅಂತ. ಯಾಕಂದ್ರೆ ನಿಮ್ಗೆ ಮಾಪಪ್ ರೌಂಡ್ ಇದೆ ಅನ್ನೋದೇ ಗೊತ್ತಿರಲ್ವಲ್ಲ. ನೀವು ಮಾಪಪ್ ರೌಂಡ್ ಇದೆ ಅಂತ ರಿಜಿಸ್ಟ್ರೇಷನ್ ಆದ್ರೆ ತಾನೇ ನಿಮ್ಗೆ ಸೀಟ್ ಸಿಗೋದು. ಅದಕ್ಕೆ ಎಷ್ಟೊಂದ್ ಜನಕ್ಕೆ ಗೊತ್ತಿರಲ್ಲ ಮಾಪಪ್ ರೌಂಡ್ ಇದೆ, ರಿಜಿಸ್ಟರ್ ಆಗ್ಬೇಕು, ಇನ್ನು ಆನ್ ದಿ ಸ್ಪಾಟ್ ಹೋಗ್ಬೇಕು ಅಂತರ ಏನೋ ಗೊತ್ತಿರಲ್ಲ. ಯಾರಿಗ್ ಸೀಟ್ ಸಿಕ್ಕಿದೆ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಆಲ್ಮೋಸ್ಟ್ ಶೇರ್ ಮಾಡಕ್ ಟ್ರೈ ಮಾಡಿ, ಯಾರು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಸ್ಟೂಡೆಂಟ್ ಇದಾರೆ ಕರ್ನಾಟಕದಲ್ಲಿ ಅವ್ರಿಗೆ. ಮತ್ತೆ ಇನ್ನೊಂದೇನಂದ್ರೆ, ಇನ್ನೊಂದು ಥರ್ಡ್ ವೇಕೆಂಟ್ ಸೀಟ್ ಎಂದು ಬಿಟ್ಟಿದ್ರಲ್ವಾ, ಥರ್ಡ್ ರೌಂಡ್ ವೇಕೆಂಟ್ ಸೀಟ್, ಥರ್ಡ್ ರೌಂಡ್ ಆದ್ಮೇಲೆ ವೇಕೆಂಟ್ ಸೀಟ್, ಅದ್ರಲ್ಲಿ ಹೆಂಗೆ ನೀವು ಕಂಡು ಹಿಡಬೇಕು ಸೀಟ್ ಅಂತ ಒಬ್ರು ಮೆಸೇಜ್ ಹಾಕಿದ್ರಿ, ಸೋಷಿಯಲ್ ಸೈನ್ಸ್ ಅಂತ.
ಸೋಷಿಯಲ್ ಈಗ ನಿಮ್ಗೆ ಮೊದ್ಲು ನೀವು ಕಂಡುಹಿಡಿಬೇಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಕಾಲೇಜ್ ಕೋಡ್ ಮತ್ತೆ ಕೋರ್ಸ್ ಕೋಡ್ ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ನೀವು ಕಂಡುಹಿಡಿಬಹುದು. ಸೋಷಿಯಲ್ ಸೈನ್ಸ್ ಕಾಲೇಜ್ ಒಂದ್ ಕೋರ್ಸ್ ಕೋಡ್ ಅಥವಾ ಏನ್ ಕಾಲೇಜ್ ಇದೆ ಅಲ್ಲ, ಕೋರ್ಸ್ ಕೋಡ್ ಏನಂದ್ರೆ M14 M15 ಒಳಗೆ ಸೋಷಿಯಲ್ ಸೈನ್ಸ್ ಬರುತ್ತೆ. ಈಗ M15 ಒಳಗೆ ಅಷ್ಟೇ ಒಂದು ಸೀಟ್ ವೇಕೆಂಟ್ ಇದೆ. M15 557 ಒಳಗೆ ಒಂದು ಸೀಟ್ ವೇಕೆಂಟ್ ಇದೆ. 557 ಎಲ್ಲಿ ಬರುತ್ತೆ, ಯಾವ ಕಾಲೇಜ್ ಅಂದ್ರೆ ಇರುವಕ್ಕಿ ಕಾಲೇಜ್. ಈ ತರ ನಿಮ್ಗೆ ಕೋರ್ಸ್ ಕೋಡ್ ಮತ್ತು ಕಾಲೇಜ್ ಕೋಡ್ ಎರಡು ಗೊತ್ತಿತ್ತಂದ್ರೆ ನೀವು ಈಸಿಯಾಗಿ ಅನಾಲಿಸಿಸ್ ಮಾಡಬಹುದು. ಯಾರೆಲ್ಲ ಅಟೆಂಡ್ ಆಗ್ತಿದ್ದೀರಾ ಮಾಪಪ್ ರೌಂಡ್ ಅವ್ರಿಗೆ ಆಲ್ ದ ಬೆಸ್ಟ್, ಚೆನ್ನಾಗ್ ಆಗ್ಲಿ. ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.